Hi guys, welcome back to my YouTube channel Maulya Gowda Vlogs. So this vlog is about our trip to Hosur, Tamil Nadu. ಸೊ ಏನಂತ ಅಂದರೆ ನಾವೆಲ್ಲರೂ ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ ಹೊಸೂರಿಗೆ. ಸೊ ಎಂತಕ್ಕಂದರೆ ದೇವಸ್ಥಾನಕ್ಕಂತ. ಅದೇ ಎಂತಕ್ಕೆ ಅಂದರೆ ನನ್ನ ಕಸಿನ್ ಬರ್ಡೇ ಅಂತ. ನನಗೆ ತುಂಬಾ ಹುಷಾರಿಲ್ಲ, ಕೋಲ್ಡ್ ಎಲ್ಲ ಆಗಿದೆ. ಅದು ಒಂದು ನ್ಯಾಪ್ಕಿನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾವ ದೇವಸ್ಥಾನ ಅಂತ ಅಂದರೆ ಚೂಡ್ಲಿಂಗೇಶ್ವರ ದೇವಸ್ಥಾನ. ಅಲ್ಲಿ ದೇವಸ್ಥಾನ ಎಲ್ಲ ಹೇಗಿದೆ, ಅಲ್ಲೇನು ಸ್ಪೆಷಾಲಿಟಿ ಅದನ್ನೆಲ್ಲ ತೋರಿಸ್ತೀನಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನೋಡಿ ಗೈಸ್, ಪೂಜೆನೇ ಮಾಡಿಲ್ಲ, ಆಗಲೇ ತಿನ್ಕೋತ ಒಂದು ತಿಂಡಿನ. ಇನ್ನೂ ಹೋಗೇ ಇಲ್ಲ ದೇವಸ್ಥಾನಕ್ಕೆ. ಇವರು ತಿನ್ಕೊಂಡ್ರು. ಗೈಸ್, ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಸೊ ಇವಾಗ ಹೋಗಿ ದರ್ಶನ ಮಾಡಿ ಅಲ್ಲಿ ಏನೇನಿದೆ ಸ್ಪೆಷಾಲಿಟಿ ಬೇರೆ ಅಂದರೆ ಬೇರೆ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಗೈಸ್, ಇದು ತೇರಂತೆ, ಬಟ್ ಮುಚ್ಚಿಬಿಟ್ಟಿದ್ದಾರೆ ನೋಡಿ. ಸೊ ಇದು ದೇವಸ್ಥಾನಕ್ಕೆ, ಇದು ಎಂಟ್ರೆನ್ಸ್. ಸೊ ಗೈಸ್, ನಾವು ಯಾರ್ಯಾರು ಬಂದಿದ್ದೀವಿ ಅಂತಂದರೆ, ಇವರು ನನ್ನ ಅಕ್ಕ. ಸೊ ನಾವಂದರೆ ಇದು ನನ್ನ ಆಂಟಿ, ಚಿಕ್ಕಮ್ಮ. ಆಕಾಶ್ ಬಂದರೆ ಸರಿ, ಅದು ಆಕಾಶ್. ಮತ್ತು ಇನ್ನೂ ಅಲ್ಲಿ ಬರ್ತಿದ್ದಾರೆ ಬರ್ಡೇ ಗರ್ಲ್, ಮತ್ತು ನಮ್ಮ ಅಮ್ಮ, ನಮ್ಮ ಆಂಟಿ, ಮತ್ತು ಎಲ್ಲರೂ ಬಂದಿದ್ದೀವಿ. ಸೊ ಇವಾಗ ದೇವ್ರ ದರ್ಶನ ಮಾಡಿ ಹೋಗಬೇಕು. ಗೈಸ್, ಇವರು ನನ್ನ ಚಿಕ್ಕಮ್ಮ, ನಮ್ಮ ಆಂಟಿ. ಆಯ್ ಮಾಡಿ. ದ ಯಂಗೆಸ್ಟ್ ಇನ್ ಅವರ್ ಫ್ಯಾಮಿಲಿ. ತಾನೇ ಯಂಗೆಸ್ಟ್ ಇನ್ ಅವರ್ ಫ್ಯಾಮಿಲಿ. ಹಾಯ್. ದ ವೈಟೆಸ್ಟ್ ಇನ್ ಅವರ್ ಫ್ಯಾಮಿಲಿ. ಮಮ್ಮ ಹಾಯ್ ಮಾಡಿ ಮಮ್ಮ. ಹಾಯ್. ಇವ್ರ ಮನೆ ದೇವ್ರೆ ಗೈಸ್, ಇದು ಹೇಗೆ ಅನಿಸ್ತಿದೆ? ಹಾಯ್ ಯಶು, ಹಾಯ್ ಮಾಡು. ಗೈಸ್, ಎಲ್ಲರೂ ವಿಶ್ ಮಾಡಿಬಿಡಿ. ಉಳ್ದೆ ಬರ್ಡೇ, ಹ್ಯಾಪಿ ಬರ್ಡೇ. ಹಾಯ್ ಮಾಡಿ ಗೈಸ್. ಏನಂತಾರೆ, ನಮ್ಮ ಫ್ಯಾಮಿಲಿಗೆ ಹೊಸಬ್ರು ಇವರು. ಇಲ್ಲ, ಇವಾಗ ಹಳಬ್ರು ಆಗಿದ್ದಾರೆ. ಸೊ ಗೈಸ್, ಇವಾಗ ಹೋಗ್ಬೇಕು ಗೈಸ್. ಏನೋ ಬರ್ದಿದ್ದಾರೆ, ಗೊತ್ತಿಲ್ಲ. ಗೈಸ್, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಟ್ರೈ ಮಾಡ್ತೀನಿ ಆದಷ್ಟು ವಿಡಿಯೋ ಮಾಡೋದಕ್ಕೆ. ಗೈಸ್, ಇದು ಬಂದು ಚೂಡ್ಲಿಂಗೇಶ್ವರ ಟೆಂಪಲ್ಲು, ಹೊಸೂರಲ್ಲಿ ಲೊಕೇಟ್ ಆಗಿದೆ. ಸೊ ಇವಾಗ ಒಳಗಡೆ ಅಲೋ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನಾನು ಆದಷ್ಟು ಕವರ್ ಮಾಡಕ್ಕೆ ಹೋಗ್ತೀನಿ. ಸೊ ಇವಾಗ ಎಲ್ಲಿ ಹೋಗ್ಬೇಕು ಅಂತಂದರೆ, ಒಂದು ರೌಂಡ್ ಟೆಂಪಲ್ ರೌಂಡ್ ಬರ್ಬೇಕಾಗ್ತದೆ. ನಾನು ಇದು ಫಸ್ಟ್ ಟೈಮ್ ಬಂದಿರೋದು, ನನಗೆ ಕರ್ಕೊಂಡು ಬಂದಿದ್ದಾರೆ. ಇವ್ರ ಮನೆ ದೇವರದು, ನಮ್ಮ ಮನೆ ದೇವರಲ್ಲ. ಸೊ ಇವಾಗ ಹೋಗೋಣ ಬನ್ನಿ. ಅಕ್ಕ, ನಾನು ಅಲ್ಲೊಂದು ಫೋಟೋ ತಗೊಳ್ಳು ಆಯಿತಾ? ಮತ್ತು ಗೈಸ್, ಜರ್ನಿಯಲ್ಲಿ ನಾನು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರಿಗೂ 1 by 1 ಫುಲ್ ವಾಮಿಟ್ ಮಾಡ್ತಿದ್ರು. ಸೊ ಏನು ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಆಕಾಶಿಂದ ಸ್ಟಾರ್ಟ್ ಆಯಿತು. ಸೊ ಬನ್ನಿ ಹೋಗೋಣ. ಏನಂದರೆ, ಈ ಒಂದು ಗೋಪುರ ಇದೆಯಲ್ಲ, ಸೊ ಇದಕ್ಕೆ ಉಪ್ಪನ್ನು ಹಾಕಬೇಕು. ಸೊ ಇವ್ರ ದೇವರಿಗೆ ಉಪ್ಪು ಹಾಕ್ತಾರಂತೆ. ಯಾಕಂದರೆ ಇವಾಗ ನಾವು ಬೇರೆ ದೇವರಿಗೆ ಹೆಂಗೆ ಬೇರೆ ಏನೋ ಪೂಜೆ ಮಾಡ್ತೀವಿ, ಅದೇ ಥರ ಇವ್ರಿಗೆ ಉಪ್ಪು ಹಾಕಬೇಕು. ಇಲ್ಲಿ ನೋಡಿ ಎಷ್ಟೊಂದು ಜನ ಹಾಕಿದ್ದಾರೆ. ಈಗ ನಮ್ಮ ಮನೇಲಿ ಹಾಕ್ತಿದ್ದಾರೆ. ಇವಾಗ ನಾನು ಈ ಒಂದು ದೇವಸ್ಥಾನದಲ್ಲಿ ಎಂತಕ್ಕೆ ಉಪ್ಪನ್ನು ಹಾಕ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಮೊದಲೆಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ಹಾಕ್ತಿದ್ವಿ, ಬಟ್ ಇವಾಗ ಈ ಒಂದು ಪ್ಲೇಸ್ ಮಾಡಿದ್ದಾರೆ ಉಪ್ಪು ಹಾಕೋಕ್ಕೆ ಅಂತಲೇ.
ಸೊ ಎಂತಕ್ಕೆ ಇಲ್ಲಿ ಉಪ್ಪು ಹಾಕುವಂಥದ್ದಂತ ಅಂದರೆ ನಮಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಹಾಗೂ ಯಶಸ್ವಿ ಆಗಲಿ, ನಾವು ಅಂದರೆ ಸಕ್ಸಸ್ ಸಿಗಲಿ ಲೈಫಲ್ಲಿ ಅಂತೇಳಿ ಇಲ್ಲಿ ಉಪ್ಪು ಹಾಕ್ತಾರಂತೆ. ಆ್ಯಂಡ್ ಇದೊಂದು ದೊಡ್ಡ ಸಿಗ್ನಿಫಿಕೆನ್ಸ್ ಈ ಒಂದು ದೇವಸ್ಥಾನದಲ್ಲಿ. ಸೊ ಇವಾಗ ನಾವೆಲ್ಲರೂ ಉಪ್ಪು ಹಾಕಿ ಆ್ಯಂಡ್ ಪೂಜೆ ಕೂಡ ಮಾಡ್ತಿದ್ವಿ. ಆ್ಯಂಡ್ ತುಂಬಾ ಒಳ್ಳೆಯದಾಗತ್ತಂತೆ ಈ ಒಂದು ಪ್ಲೇಸಲ್ಲಿ ಉಪ್ಪು ಹಾಕಿದ್ರೆ. ಆ್ಯಂಡ್ ನೀವೇನಾದರೂ ಹೋದರೆ ಉಪ್ಪನ್ನ ಕ್ಯಾರಿ ಮಾಡಿಕೊಂಡೇ ಹೋಗಿ. ಸೊ ಗೈಸ್, ಈ ಒಂದು ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ತುಂಬಾ ಗಾಳಿ ಬೀಸ್ತಿತ್ತು ಆ್ಯಂಡ್ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮೊದಲಿಗಿಂತ ಇದು ತುಂಬಾ ಚೇಂಜ್ ಆಗಿದೆ, ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ನಾವು ಮೊದಲು ಹೋದಾಗ ಈ ಥರ ಎಲ್ಲ ಇರಲಿಲ್ಲ. ಆ್ಯಂಡ್ ಇವಾಗ ಎಲ್ಲರೂ ಉಪ್ಪು ಹಾಕಾಗಿತ್ತು ಆ್ಯಂಡ್ ನಾನು ಮಾತ್ರ ಉಳ್ಕೊಂಡಿದ್ದೆ. ಸೊ ನಾನು ಉಪ್ಪು ಹಾಕ್ತಿದ್ದೀನಿ, ಈಗ ನೀವು ನೋಡ್ಬೋದು. ಸೊ ಅಲ್ಲೇನು ಪ್ಲೇಸ್ ಇದೆ ಅದ್ರ ಮೇಲೇ ನಾವೆಷ್ಟು ಉಪ್ಪು ಇರುತ್ತೆ ನಮ್ಮ ಹತ್ರ ಅದನ್ನು ಪೋರ್ ಮಾಡಬೇಕು ಅಷ್ಟೇ. ನಾನು ಈ ಒಂದು ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಈ ಥರ ನೋಡಿರಲಿಲ್ಲ. ಆ್ಯಂಡ್ ನಮ್ಮ ಕಡೆ ಎಲ್ಲ ಈ ಥರ ಮಾಡೋದು ಇಲ್ಲ. ಸೊ ಕರ್ನಾಟಕದಿಂದ ತಮಿಳ್ನಾಡು ಹೋಗಿ ಈ ಥರ ಒಂದು ಪ್ಲೇಸಸ್ ನೋಡಿದಾಗ ಏನೋ ಒಂದು ಹೊಸದನ್ನು ತಿಳ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ಕೂಡ. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲೆಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅಂತಲೇ ಹೇಳಿದ್ದು, ಬಟ್ ನಾನು ಸ್ವಲ್ಪನೇ ಶೂಟ್ ಮಾಡಿದ್ದೀನಿ. ಸೊ ಇದು ಒಳಗಡೆ ತುಂಬ ದೇವಸ್ಥಾನಗಳಿವೆ, ಗಣೇಶ ಮತ್ತು ಯಾವುದ್ಯಾವುದೋ ದೇವಸ್ಥಾನಗಳಿದೆ. ಆ್ಯಂಡ್ ಇವಾಗ ಏನು ನೋಡ್ತಿದ್ದೀರಾ ಅದು ಬಂದು ಈ ಕಡೆ ಫುಲ್ಲು 101 ಮಕ್ಕಳದು ಸ್ಟ್ಯಾಚ್ಯೂಗಳಿದೆ. ಸೊ ಈ 101 ಮಕ್ಕಳು ಯಾರು ಅಂತಂದರೆ ಕೌರವರದು 101 ಮಕ್ಕಳು. ಸೊ ಈ ಒಂದು ಪ್ಲೇಸಿಗೆ ಈ ಕಡಲೆಪುರಿ ಏನಿರುತ್ತೆ ಅದನ್ನು ನಾವು ಸಲ್ಲಿಸ್ಬೇಕಂತೆ. ಅಲ್ಲಿ ಹೇಗೆ ಉಪ್ಪು ಹಾಕಿದ್ವಿ ಅದೇ ಥರ ಇಲ್ಲಿ ಕಡಲೆಪುರಿನ ಸಲ್ಲಿಸ್ಬೇಕು. ಮೊದಲೆಲ್ಲ ಇಲ್ಲೆಲ್ಲ ಒಳಗಡೆ ಎಲ್ಲ ಉಪ್ಪು ಹಾಕಕ್ಕೆ ಬಿಡ್ತಿದ್ರು, ಬಟ್ ಇವಾಗ ಫುಲ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಒಳಗಡೆ ಎಲ್ಲ ಉಪ್ಪು ಹಾಕೋದು ಬೇಡ, ಸ್ಪಾಯ್ಲ್ ಆಗುತ್ತೆ ಅಂತ ಹೇಳಿ ಇವಾಗ ಹೊರಗಡೆ ಹಾಕಕ್ಕೆ ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಜಾತ್ರೆ ಎಲ್ಲ ನಡಿಬೇಕಾದ್ರೆ ತೇರನ್ನ ಎಳಿತಾರಂತೆ ಕೆಳಗಡೆಯಿಂದ ಮೇಲ್ಗಡೆ ಬೆಟ್ಟದವರೆಗೂ. ಆ್ಯಂಡ್ ಯು ಕ್ಯಾನ್ ಸಿ ತೇರು ಹೇಗಿದೆ ಅಂತ. ದರ್ಶನ ಎಲ್ಲ ಮುಗೀತು. ಇವಾಗ ನಾವು ತಿಂಡಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯು ಕ್ಯಾನ್ ಸಿ ಗಾಳಿ ಎಷ್ಟಿದೆ ಅಂತ. ಇವಾಗ ನಿಲ್ತು ಗೈಸ್, ನಿಮ್ಗೆ ತೋರಿಸ್ತಿದ್ದೀನಿ ಅಂತಲೇ ನಿಲ್ತು ಅನ್ಸುತ್ತೆ. ಗಾಳಿ ಎಷ್ಟು ಗಾಳಿ ಬರ್ತಿದೆ ಅಂದರೆ ಒಂದು ಫೋಟೋನು ನೀಟಾಗಿ ತಗೊಳಕ್ಕಾಗ್ತಿಲ್ಲ. ಕಲ್ಯಾಣಿ ಅಂತೆ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಎಲ್ಲ ಎಷ್ಟು ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಇಡೀ ತಮಿಳ್ನಾಡೆ ಕಾಣ್ತೈತೆ ಅನ್ಸುತ್ತೆ. ಆ್ಯಂಡ್ ಇದು ದೇವಸ್ಥಾನ. ಗೈಸ್ ಅಲ್ಲಿ ನೋಡಿ ಅವ್ನು ಕಾರ್ ಓಡಿಸ್ಕೊಂಡು ಹೊಟ್ಟೋದ, ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಅಲ್ಲಿ ಬಂಡೆಗಳೆಲ್ಲ ಇದೆಯಲ್ಲ, ಇಲ್ಲಿ ನವಿಲು ಕಾಣ್ತಂತೆ. ನಾನು ವೀಡಿಯೋ ಮಾಡೋಣ ಅಂತ ಬಂದೆ, ಅಷ್ಟೊತ್ತಿಗೆ ಅದು ಎಲ್ಲೋ ಮಿಸ್ ಆಯಿತು ಗೈಸ್. ಎಲ್ಲೋ ಇಲ್ಲೇ ಬಂಡೆಯಿಂದನೇ ಹೋಗಿರುತ್ತೆ. ಆ್ಯಂಡ್ ಏನಂದರೆ ಅಲ್ಲೆಲ್ಲ ಊಟ ಚೆನ್ನಾಗಿರಲ್ಲ ಅಂತೇಳಿ ನಾವು ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಿದ್ವಿ. ಸೊ ಪುಳಿಯೋಗರೆ, ಸೊ ಅದನ್ನೇ ಅಲ್ಲೇ ತಿಂತಿದ್ವಿ ಬೆಟ್ಟದ ಮೇಲೆ ಕೂತು. ಇಲ್ಲಿ ನೋಡಿ ಗೈಸ್, ಈ ಕಲ್ಯಾಣಿ ಓಪನ್ ಇದೆ. ಆ್ಯಂಡ್ ಅಲ್ಲಿಂದ ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನಗಳಿಗೆ ಬಂದು ಇಲ್ಲೇ ಗಂಗೆ ಪೂಜೆ ಕೂಡ ಮಾಡ್ತಿದ್ವಿ. ಸೊ ಈ ಒಂದು ಕಲ್ಯಾಣಿ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಅದು ಯಾವ ಗಾಡಿ ಅಂದರೆ NS ಅಲ್ಲಿ ಇವನು ಎಷ್ಟು ಸ್ಪೀಡಾಗಿ ಹೋಗಿ ಕರ್ಕೊಂಡು ಹೋಗ್ತವ್ನೆ ಅಂದರೆ. ಸೊ ಇವಾಗ ಹೋಗಿ ನಾವು ಕೇಕ್ ನೆನ್ನೆ ಆರ್ಡರ್ ಮಾಡಿದ್ದ ಅದನ್ನ ಇಸ್ಕೊಂಡು ಬರ್ತೀವಿ. ನಿಮಗೆ ಕೇಳಿಸ್ತಿದ್ಯಾ ಇಲ್ವಾ ನಂಗೆ ಗೊತ್ತಾಗ್ತಿಲ್ಲ. ಇವನು ಆರೆಂಜು ಕೊಡಿಸ್ತವ್ನೆ. ಆ್ಯಂಡ್ ಮನೆಯಲ್ಲೇ ಕೇಕ್ ತಂದು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಡೇ ಈಗಿತ್ತು. ಆ್ಯಂಡ್ ಈ ಒಂದು ಟೆಂಪಲ್ನ ನೀವು ವಿಸಿಟ್ ಮಾಡಬೇಕಂತ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬಾ ಟ್ಯೂರಿಸ್ಟ್ ಎಲ್ಲ ಬಂದಿದ್ದರು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಕೂಡ. ಸೊ ನೀವೇನಾದರೂ ಹೋದರೆ ಕಮೆಂಟ್ ಮಾಡಿ, ಅವ್ರು ಹೋಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಫೋಟೋಸಾರು ತಗೊಳ್ಳೇಬೇಕಲ್ವಾ. ಸೊ ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಂಡ್ ಇವತ್ತಿನ ಡೇ ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್.